ಸರ್ ನಮ್ಮ ಹೆಸರು ಒಂದು ರಾಜೇಗೌಡ. ನಾವೊಂದು ಸಮಗ್ರ ಕೃಷಿ ಮಾಡ್ತಾ ಇದೀನಿ. ಸಮಗ್ರ ಕೃಷಿಲಿ ಒಂದು ಕಬ್ಬನ್ನು ಕೂಡ ಮಾಡ್ತಾ ಇದೀನಿ ಸರ್. ಈ ಕಬ್ಬಲ್ಲೂ ಕೂಡ ನಾವು ನೀವು ನೋಡ್ಬೋದು ಇಲ್ಲಿ ಇದೆಲ್ಲ ಎಳ್ಳು ಸರ್, ಎಳ್ಳು. ಇದಕ್ಕಿಂತ ಮೊದ್ಲು ನಾನು ಒಂದು ಇದಕ್ಕೆ ಇದು ಬಿನಿಸ್ ಹಾಕೊಂಡಿದ್ದೆ ಸರ್. ಬಿನಿಸ್ ಈ ಕಬ್ಬನ್ನ ನಾಟಿ ಮಾಡ್ಬೇಕಾದ್ರೆ ಬಿನಿಸ್ ಹಾಕೊಂಡಿದ್ದೆ. ಬಿನಿಸ್ ಆದ್ಮೇಲೆ ಆ ಬಿನಿಸ್ ತಗೊಂಡಾದ್ಮೇಲೆ ಒಂದು ರೋಟ್ರಿ ಹೊಡಿಸ್ಬಿಟ್ಟು ರೋಟ್ರಿಗೆ ನಾನು ಇದ್ ಹಾಕೊಂಡಿದ್ದೀನಿ, ಎಳ್ಳು ಹಾಕೊಂಡಿದ್ದೀನಿ ಸರ್. ಇದು ಒಂದು ಅಂತರ ಬೆಳೆಯಾಗಿ ಮಾಡ್ಕೊಂಡಿದ್ದೀನಿ ಸರ್ ಕಬ್ಬಿನ ಸೆಂಟ್ರಲ್ಲಿ ಸರ್. ಇಲ್ಲಿ ಈ ಕಬ್ಬಿಗೆ 6-6.5 ಅಡಿ ಬಿಟ್ಕೊಂಡಿದ್ದೀನಿ ಸರ್. ಮತ್ತೆ ಈ ಕಬ್ಬಿಂದ ಇಲ್ಲಿಂದ ಸರ್ ಇಲ್ಲಿಗೆ ಒಂದು 3 ಅಡಿ ಬಿಟ್ಕೊಂಡಿದ್ದೀನಿ ಸರ್. ಇದು ಒಳಗಡೆಗೆ ಬಿಟ್ಕೊಂಡಿದ್ದಾಗ ನಮ್ಗೆ ನೀರಿಗೋಸ್ಕರ ಹನಿ ನೀರಾವರಿ ಕೂಡ ಮಾಡಿದೀನಿ ಸರ್. ಹನಿ ನೀರಾವರಿ ಮಾಡಿದೀನಿ. ಇದು ಹೌದು ಸರ್, ಟ್ರಿಪ್ ಸರ್. ಈಗ ಅದೇ ಹೇಳ್ಬೇಕು ಅಂದ್ರೆ ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ಇದು ಮುಂಗಾರು ಮಳೆ ಆಶ್ರಯದಲ್ಲಿ ಬೆಳೆಯುವಂತದ್ದು. ಇದಕ್ಕೆ ನಾವು ಇದ್ ಮಾಡಲ್ಲ ಸರ್. ಇದಕ್ಕೆ ಸರ್ ಇದು ವೇಸ್ಟ್ ಆಗಲ್ಲ ಸರ್. ಯಾಕೆ ಅಂತ ಅಂದ್ರೆ ಒಂದು ಕಬ್ಬಿಗೆ 4 ಅಡಿ ಸಾಲನ ಮಾಡಿ ಅಂತ ಹೇಳ್ತಾರೆ ಅಲ್ವ ಸರ್. 4 ಅಡಿ ಸಾಲ್ ಮಾಡಿದಾಗ ನಮ್ಗೆ ಈ ಕಬ್ಬಿಂದು 2.5 ಅಡಿ 3 ಅಡಿ ಬಿಟ್ಟಿರೋದ್ರಿಂದ ಇನ್ನೂ 1 ಅಡಿ ಅಂದ್ರೆ ನಮ್ದು ಇಲ್ಲಿಗೆ ಬರ್ತಾ ಇತ್ತು. ಮತ್ತೆ ಈ ಗೆಣೆ ಇಲ್ಲಿ ಬರ್ತಾ ಇತ್ತು. ಈ ಗೆಣನ ಸ್ವಲ್ಪ ಹತ್ರ ಮಾಡ್ಕೊಂಡು ಇದನ್ನ ಅಗಲ ಮಾಡ್ಕೊಂಡಿದೀನಿ ಸರ್. ಇದು ಒಂದು 6.5 ಅಡಿ ಅಷ್ಟೈತೆ ಸರ್. ಸರ್ ಇದು ಎಳ್ಳಿಗೇನು ಮಳೆ ಆಶ್ರಯ, ಕಬ್ಬಿಗೆ ಮಾತ್ರ ಟ್ರಿಪ್ ಸರ್. ಸರ್ ಇದು ಒಂದು ಕಬ್ಬನ್ನ ನಾಟಿ ಮಾಡ್ಲಿಕ್ಕೆ ಅಂತಂದ್ರೆ ನಾನು ಮೊದಲು ಕಬ್ಬನೆ ಮಾಡಿದ್ದೆ. ಅದಾದ್ಮೇಲೆ ನಾನು ಈ ಕಬ್ಬನ ಆಯ್ಕೆ ಮಾಡ್ಕೊಂಡಾಗ ನನಗೆ ಶುಗರ್ ಫ್ಯಾಕ್ಟ್ರಿ ICL ಶುಗರ್ ಫ್ಯಾಕ್ಟ್ರಿ ಅವರು ಚಂದ್ರಣ್ಣವರು ಮತ್ತೆ ಸತೀಶ್ ಸರ್ ಇವರೆಲ್ಲ ಬಂದಾಗ ಹೇಳಿದ್ರು, ರಾಜೇಗೌಡ್ರೆ ನೀವು ಕಬ್ಬನ್ನ ನಾಟಿ ಮಾಡೋದ್ರ ಬದಲು ನಾಟಿ ಮಾಡ್ಕೊಳ್ಳಿ, ಗಿಡಗಳು ಕೊಡ್ತೀವಿ, ನಾವು ಫ್ರೀಯಾಗಿ ಕೊಡ್ತಿದ್ವಿ, ನೀವು ಗಿಡಗಳು ನಾಟಿ ಮಾಡಿ ಅಂದ್ರು. ನಾನು ಅದೇ ಯೋಚನೆ ಮಾಡಿದಾಗ ಏನಪ್ಪಾ ಅಂತಂದ್ರೆ ಈ ಜಮೀನ ರೆಡಿ ಮಾಡ್ಕೊಂಡೆ. ಅವರು ಕಬ್ಬನ್ನ ನಾಟಿ ಮಾಡ್ಬೇಕಾದ್ರೆ ನಮ್ ರೈತರುಗಳಿಗೆ ತುಂಬಾ ಖರ್ಚು ಬರುತ್ತೆ ಸರ್. ಇಲ್ಲಿ ಖರ್ಚು ಕಮ್ಮಿ ಆಗುತ್ತೆ ಅವ್ರು ಕೊಡೋ ಗಿಡದಿಂದ. ಏನ್ಕಪ್ಪ ಅಂತಂದ್ರೆ ನಾವು ಎಲ್ಲಾ ಕಬ್ಬು ನಾಟಿ ಮಾಡ್ತಾ ಇದ್ರು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಕಬ್ಬನ್ನ ಬರ್ತೀವಿ. ಕಬ್ಬನ್ನ ಕಡ್ಕೊಂಡ್ ಬಂದು ಏನ್ ಮಾಡ್ತೀವಿ ಅಂತ ಅಂದ್ರೆ ಅದನ್ನ ಸುಲ್ದು ಮತ್ತೆ ಗೆಣೆಗೊಳಗೆ ಹಾಕೊಂಡು ಮತ್ತೆ ಅದನ್ನ ಕಟ್ ಮಾಡಿ ಮತ್ತೆ ಒಂದು ಇದ್ರೊಳಗೆ ಮೆಡಿಸಿನ್ ಒಳಗೆ ಹೆಜ್ಜಿ ಮತ್ತೆ ಕಬ್ಬನ್ನ ನಾಟಿ ಮಾಡ್ತೀವಿ. ಕಬ್ಬನ್ನ ನಾಟಿ ಮಾಡ್ಬೇಕಾದ್ರೂ ಕೂಡ ಒಂದ್ ಗಿಣ್ಣು ಆ ಕಡೆ ಇರುತ್ತೆ, ಒಂದ್ ಕಡೆ ಆಪೋಸಿಟ್ ಇರುತ್ತೆ. ಆಪೋಸಿಟ್ ಇರ್ಬೇಕಾದ್ರೆ ನಾವು ಏನೇ ಆದ್ರೂ ಹಿಂಗೆ ಗಿಡ ಬರೋ ತರನೇ ನಾವು ನಾಟಿ ಮಾಡ್ಬೇಕು. ನಾವು ಮ್ಯಾಕೊಂದ್ ಕೆಳಕೊಂದ್ ಮಾಡಿದ್ದೆ ಅದೇ ಗೊತ್ತಾಗ್ತಾನೆ ಒಂದು ವೇಸ್ಟ್ ಆಗುತ್ತೆ. ಮತ್ತೆ ಬೀಜಗಳು ಜಾಸ್ತಿ ವೇಸ್ಟ್ ಆಗುತ್ತೆ, ಕಬ್ಬು ಕೂಡ ವೇಸ್ಟ್ ಆಗುತ್ತೆ. ಇವ್ರು ಕಬ್ಬನ್ನ ಗಿಡ ಕೊಡೋದ್ರಿಂದ ನೋಡಿ ಸರ್, ಇದು ಇಲ್ಲಿಗೆ ಒಂದು ಗಿಡ ಅಂದ್ರೆ ಸಾಲನ ಹೊಡ್ಕೊಂಡಿರ್ತೀವಿ. ಮೊದ್ಲೇ ಸಾಲ ಹೊಡ್ಕೊಂಡು ಸುಮ್ಗೆ ಒಂದು ಕಬ್ಬನ ಹಿಂಗೆ ಬೀಜ ಗಿಡ ತಗೊಂಡು ನಾಟಿ ಮಾಡ್ಕೊಂಡು ಹೋಗಿರ್ತೀವಿ ಸರ್. ಹಿಂಗೆ ಅಂದ್ರೆ ಒಂದು ತರಕಾರಿ ನಾಟಿ ಮಾಡೋ ಟೈಪಲ್ಲಿ ನಾಟಿ ಮಾಡ್ಕೊಂಡು ಹೋಗಿರ್ತೀವಿ. ನಾಟಿ ಮಾಡ್ಕೊಂಡು ಹೋಗಿದ್ದಾಗ ನಮ್ಗೆ ಬರೀ ಇಬ್ಬರಲ್ಲೇ ಕೆಲಸ ಮುಗೀತು. ಈಗ ನಾವು ನೀರ್ ಕೊಡ್ತಾ ಇದ್ರೆ ನಮ್ಮ ಮಿಸಸ್ ಬಂದು ನಾಟಿ ಮಾಡ್ಕೊಂಡು ಬರ್ತಾರೆ, ನೀರ್ ನಿಂತ್ಕೊಂಡೆ ಅವ್ರು ಬರ್ತಾರೆ. ಆಗ ಯಾವ ಲೇಬರ್ನ ಅವಶ್ಯಕತೆ ತುಂಬಾನೇ ಕಮ್ಮಿ ಆಯ್ತು. ಅಲ್ಲಿ 8 ರಿಂದ 10 ಜನ ಕೆಲಸ ಮಾಡುವಂತ ಕೆಲಸನ ಇಲ್ಲಿ ಒಬ್ಬರೇ ಮಾಡ್ತಾರೆ. ಅದು ಇನ್ನೂ ಕಮ್ಮಿ ಆಯ್ತು ಖರ್ಚು. ಮತ್ತೆ ಇದ್ರಲ್ಲಿ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಇವೆಲ್ಲ ಒಂಥರ ಗುಣಿ ಟೈಪಲ್ಲಿ ಬರ್ತದೆ. ಗುಣಿ ಟೈಪಲ್ಲಿ ನೋಡ್ಬೋದು. ಇದೆಲ್ಲ ತೆಂಡೆ ಹೊಡ್ಕೊಂಡಿದೆ. ಕಮ್ಮಿ ಅಂದ್ರೆ ಇವತ್ತು ಕೂಡ ಒಂದು ಕಬ್ಬಿನಿಂದ ಒಂದು 10-12 ಗಂಟೆ ಹೊಡ್ಕೊಂಡಿದೆ. ಮತ್ತೆ ಸರ್ ಇದಕ್ಕೆ ನೀರು ಕೂಡ ತುಂಬಾ ಕಮ್ಮಿ. ಯಾಕೆ ಅಂತ ಅಂದ್ರೆ ನಾವು ನೋಡಿ ಹಳೆ ಕಬ್ಬಿಂದು ಇದು ಪೈಪ್ ಲೈನ್ ಹಳೆ ಕಬ್ಬಿಂದು ಸರ್. ಇದು ಕಬ್ಬಿಂದು ನೋಡಿ ಇಲ್ಲಿಂದ ಲೆಕ್ಕ ಹಾಕಬೇಕು ಅಂತಂದ್ರೆ ನಾವು ಇದು ಹಳೆ ಹೋಲ್ಸ್ ಮುಚ್ಚಿದ್ವಿ. ಇದೊಂದಾಯ್ತು, 2 ಆಯ್ತು, ಮತ್ತೆ ಈಗ ಆಲ್ರೆಡಿ ಇಲ್ಲೊಂದಿದೆ 3 ಆಯ್ತು. ಈಗ 3, ಇಲ್ಲೊಂದು 4, ಮತ್ತೆ ಒಂದು 5, ಒಂದು 6 ಆಯ್ತು ಸರ್. 6 ಆಯ್ತು. ಈಗ ಈ 6ಕ್ಕೆ ಬೆಳೆಯುವಂತ ಜಾಗ ಸಾಲುಗಳಲ್ಲಿ ಅಂದ್ರೆ 6 ಬೆಳೆದ್ಮೇಲೆ ನಾವು 6ಕ್ಕೆ ಅಪೋಸಿಟ್ ನೀರು ಕೊಟ್ಟಿರ್ತೀವಿ ಸರ್. ಈಗ ನಮ್ಗೆ 6ರಲ್ಲಿ 2 ಲೈನ್ ಮಾತ್ರ ನೀರು ಹೊಡ್ತಾ ಇದೆ. ಇನ್ನು 4 ಲೈನ್ ನೀರು ಉಳಿತು ಅಲ್ವಾ ಸರ್. ನೀರು ಕಮ್ಮಿನೇ ಆಯ್ತು. ಇದೇ ನೀರ್ನ ಅಲ್ಲೇ ಜಾಸ್ತಿ ಕೊಟ್ರೆ ಕಬ್ಬಿನದು ಕೂಡ ತುಂಬಾ ಚೆನ್ನಾಗುತ್ತೆ. ಮತ್ತೆ ಹೇಳ್ಬೇಕು ಅಂತಂದ್ರೆ ಇದನ್ನ ನಾನು ಅಲ್ಲಿ ಗಂಟ ಮಾಡ್ಕೊಂಡಿದ್ದೀನಿ ಸರ್. ಹೋದ್ಸಲಿ ಮಾಡ್ಕೊಂಡು ಸಾಲು ಎಷ್ಟಾಯ್ತು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಈಗ 6 ಸಾಲು ಬರ್ತಾ ಇತ್ತು, ಈಗ ಬರೀ 2 ಸಾಲು ಬಂದಿದೆ. ನೀರ್ ಎಷ್ಟು ಉಳಿತು. ಮತ್ತೆ ಈ ನೀರಲ್ಲಿ ಉಳಿತು ಅನ್ನೋದಕ್ಕಿಂತಲೂ ಸರ್ ಇದು ತುಂಬಾ ಖರ್ಚು ಕಮ್ಮಿ ಆಗುವಂತ ಒಂದು ಬೆಳೆ ಸರ್. ಇದು ತುಂಬಾ ಖರ್ಚು ಕಮ್ಮಿ. ಇದಕ್ಕೀಗ ನೀವು ರೈತಗಳು ಈಗ ಹೆಚ್ಚು ಕಮ್ಮಿ ನನ್ನ ಮ್ಯಾಲಿದೆ ಕಬ್ಬು, ನಿಮಗೆ ಗೊತ್ತಾಗುತ್ತೆ. ಇಷ್ಟು ಬರೋವರೆಗೂ ಎಷ್ಟೋ ಖರ್ಚು ಮಾಡಿರ್ತಾರೆ. ಈಗ ನಾವು ಸಾವಯವ ಕೃಷಿ ಮಾಡೋದ್ರಿಂದ ನಾವ್ ಇದಕ್ಕಿನ್ನೂ ಯಾವ್ದೇ ಖರ್ಚು ಮಾಡಿಲ್ಲ. ಒಂದು ಇದು ಕೊಟ್ಟಿದೀವಿ ಸರ್, ಏನಪ್ಪಾ ಅಂತಂದ್ರೆ ಒಂದು ಶುಗರ್ ಶಕ್ತಿ ಅಂತ ಹೇಳ್ಬಿಟ್ಟು ಒಂದು ಇದು ಕೊಟ್ಟಿದ್ವಿ. ಅದನ್ನು ಕೂಡ ಶುಗರ್ ಫ್ಯಾಕ್ಟ್ರಿ ಅವರು ICL ಶುಗರ್ ಫ್ಯಾಕ್ಟ್ರಿ ರೈತರಿಗೆ ಒಳ್ಳೇದ್ ಮಾಡಕ್ಕೋಸ್ಕರ ಅವರು ಫ್ರೀಯಾಗಿ ಕೊಟ್ಟಿದ್ದಾರೆ ಸರ್ ನನಗೆ. ಆಮೇಲೆ ಈ ಹನಿ ನೀರಾವರಿಗೂ ಕೂಡ ಅವರು ಗೌರ್ಮೆಂಟ್ ನಲ್ಲಿ 7 ವರ್ಷ ಹನಿ ನೀರಾವರಿಗೆ ದುಡ್ಡು ಕೊಡ್ತಾ ಇಲ್ಲ ಸರ್. ಈ ಒಂದ್ಸಲ ಮಾಡ್ಸಿರೋ ಒಬ್ಬ ರೈತ 7 ವರ್ಷ ಗಂಟ ಅವ್ರು ಮಾಡ್ಸಿದ್ರು ಮಾಡ್ಸಕ್ ಆಗಲ್ಲ. ಬಟ್ ಇವರು ಮಾಡ್ಸಿದ್ರು ಕೂಡ ನಮ್ಗೆ ಇವರು 8,000 ರೂಪಾಯಿ ಬಿಲ್ ನ ಕೊಟ್ಟಿದ್ದಾರೆ ಸರ್. ಹೌದು ಸರ್. ಅಂದ್ರೆ ICL ಫ್ಯಾಕ್ಟರಿ ರೈತರುಗಳಿಗೆ ತುಂಬಾನೇ
ಒಳ್ಳೆ ಮಾಡ್ತಿದ್ದಾರೆ. GM ಆಗಿರ್ಬೋದು ಮತ್ತೆ ಇವ್ರು ಆಗಿರ್ಬೋದು, ಅವರೆಲ್ಲ ಬಂದು ನೋಡಿದಾಗ ರೈತರುಗಳಿಗೆ ತುಂಬಾ ಸಪೋರ್ಟಿಂಗ್ ಮಾಡ್ತಾ ಇದಾರೆ. ಈಗ ಚಂದ್ರಣ್ಣ ಅವರು ಕೂಡ, ಸತೀಶ್ ಸರ್, ಮತ್ತೆ ಇದ್ದಂತ ಮಂಜುನಾಥ್ ಸರ್, ಮತ್ತೆ ಅಶೋಕ್ ಸರ್, ಇವರೆಲ್ಲ ರೈತರಿಗೆ ತುಂಬಾನೇ ಇದ್ ಮಾಡ್ತಾ ಇದಾರೆ ಸರ್. ಈ ಸೆಲ್ಫ್ ಫ್ಯಾಕ್ಟರಿ ಅವರು ಇದ್ರಿಂದ ನನಗೆ 8,000 ರೂಪಾಯಿ ಇದಕ್ಕೂ ಕೊಟ್ಟಿದ್ದಾರೆ, ಬಿತ್ತನೆನ ಫ್ರೀಯಾಗೂ ಕೊಟ್ಟಿದ್ದಾರೆ. ಮತ್ತೆ ಶುಗರ್ ಶಕ್ತಿ ಅನ್ನೋ ಒಂದು ಇದನ್ನು ಕೂಡ ನೈಸರ್ಗಿಕವಾದ ಒಂದು ಅಂಶನೂ ಕೂಡ ಅವ್ರು ಕೊಟ್ಟಿದ್ದಾರೆ. ಈಗ ಅವ್ರು ಕೊಟ್ಟಿರೋ ಇಷ್ಟು, ಇದ್ರ ಮೇಲೆ ನಾನು ಖರ್ಚೆ ಮಾಡಿಲ್ಲ ಸರ್ ಇನ್ನೂ. ಈಗ ನಾವ್ ಇದಕ್ಕೆ ಜೀವಾಮೃತ, ದಶಪರ್ಣಿ ಕಷಾಯ ಇದನ್ನ ನಾನ್ ಮಾಡ್ಕೊಳ್ಳೋದು, ಮತ್ತೆ ನನ್ನ ಶ್ರಮ ಅಂದ್ರೆ ನಮ್ಮ ಕುಟುಂಬದಲ್ಲಿ ಮಾಡುವಂತ ಕೆಲಸಗಳು ಕಬ್ಬಿಗೆ, ಅದೆಲ್ಲ ಶ್ರಮ ಅನ್ನೋದನ್ನ ಬಿಟ್ಟು ಸರ್, ನಾನು ಹೆಚ್ಚು ಕಮ್ಮಿ ಇದನ್ನ ಹೊರಗಡೆಯಿಂದ ತಂದಿರೋದು ಒಂದು 800 ರಿಂದ 500 ರೂಪಾಯಿ ಸರ್. ಉಕ್ಕೆ ಮಾತ್ರ ಹೊಡ್ಸ್ಕೊಂಡಿದೀನಿ. ಅದ್ ಬಿಟ್ಟು ಇದು ಪೈಪ್ಗೆ ಬರೀ ಹಳೆ ಪೈಪ್ಗಳು ಹೋಗಿರೋಕ್ ಮಾತ್ರ, ಹೋಲ್ಸಿಗ್ ಮಾತ್ರ ಹಾಕೊಂಡಿದ್ದೀನಲ್ಲ, ಅದೊಂದೇ ಖರ್ಚು ಮಾಡಿರೋದು ಸರ್. ಅಷ್ಟು ಅಂದ್ರೆ ನನ್ನ ಲೆಕ್ಕದಲ್ಲಿ ರೈತ ಸರ್ ಯಾವತ್ತು ಜಾಸ್ತಿ ಖರ್ಚು ಮಾಡಿ ಆದಾಯನ ಮಾಡಕ್ ಹೋಗ್ಬಾರ್ದು. ಈಗ ಖರ್ಚು ಕಮ್ಮಿ ಆದ್ರೂ, ಕಮ್ಮಿ ಖರ್ಚಕ್ಕೆ ಆದಾಯ ಜಾಸ್ತಿ ಇರ್ಬೇಕು. ಈಗ ಲಾಸ್ಟ್ ಟೈಮ್ ಒಬ್ಬೊಬ್ರು ರೈತರುಗಳು ನನಗೆ ಹೇಳ್ತಾ ಇದ್ರು, ರಜೇಗೌಡ್ರೆ ನಿಮ್ದು ಏನ್ ಬರೀ 44 ಟನ್ ಕಬ್ಬು ಬೆಳೆದಿದ್ದೀರಾ, ಸೊ ನಾನು 89 ಟನ್ ಕಬ್ಬು ಬೆಳೆದಿದ್ದೀನಿ ಅಂತ ಹೇಳಿದ್ರು. ಆ ಟೈಮಲ್ಲಿ ನಾನು ಒಬ್ರು ವಿಜ್ಞಾನಿ, ಬೆಳಗಾವಿ ವಿಜ್ಞಾನಿ ಒಬ್ರು ಇದ್ರು, ಅವರು ಕೂಡ ಒಂದು ಇದರಲ್ಲಿ ಸ್ಟೇಜ್ ಅಲ್ಲಿ ಮಾತಾಡ್ಬೇಕಂತಂದ್ರೆ ಹಿಂಗೆ ಹೇಳೋದಕ್ಕೆ ಅವ್ರು ಹೇಳಿದ್ರು, ವಿಜ್ಞಾನಿ ಸರ್ ನೀವು ರಾಜೇಗೌಡರು ಕಬ್ಬನ್ನ ಬೆಳೆದಿದ್ದಾರೆ, 1 ಎಕರೆಲಿ ಅವ್ರು 44 ಟನ್ ಕಬ್ಬನ್ನೇ ಬೆಳೆದಿದ್ದಾರೆ. ಬಟ್ ನಾವೆಲ್ಲ ಇವರೆಲ್ಲ ನೀವು 80 ಟನ್ ಬೆಳೆದಿದ್ರಾ, ಅವ್ರು 80 ಟನ್ ಕಬ್ಬು ಬೆಳೆದು ನಿಮ್ ಜೋಬಳಿಗೆ ಎಷ್ಟು ದುಡ್ಡು ಬಂತು, ಇವ್ರು 44 ಟನ್ ಕಬ್ಬು ಬೆಳೆದು ದುಡ್ಡು ಎಷ್ಟು ಜೋಬಳಿಗೆ ಬಂತು ಅಂತ ಅಂದ್ರೆ ಲೆಕ್ಕ ಹಾಕಿದ್ರೆ ಸರ್, ಜಾಸ್ತಿ ದುಡ್ಡು ಬಂದಿದ್ದು ನನ್ಗೇನೆ. ಅದ್ರೆ ನಂದು ಖರ್ಚು ಕಮ್ಮಿ ಆಗಿತ್ತು ಸರ್. ಈಗ ಅವರು ರೈತರು ಒಂದ್ 80 ಟನ್ 90 ಟನ್ ಕಬ್ಬು ಬೆಳಿಬೇಕಂದ್ರೆ ಸರ್ ಒಂದು ಇದ್ ಮಾಡಿರ್ತಾರೆ, ಏನಪ್ಪಾ ಅಂತ ಅಂದ್ರೆ ಇದು ಒಂದು 30 ಚೀಲದಷ್ಟು ಗೊಬ್ಬರ ಹಾಕಿರ್ತಾರೆ ಸರ್. 30 ಚೀಲ, ಅದಕ್ಕೆ 45,000 ರೂಪಾಯಿ ಗಂಟೆ ದುಡ್ಡೇ ಆಗಿರ್ತದೆ, 1,500 ರೂಪಾಯಿ ಲೆಕ್ಕ ಹಾಕಿದ್ರೆ. ಮತ್ತೆ ಅವ್ರದ್ದು ಇದ್ರದ್ದು ಮೆಡಿಸಿನ್ ಚಾರ್ಜು, ಆ ಚಾರ್ಜು, ಆಮೇಲೆ ನಾಟಿ ಮಾಡೋ ಚಾರ್ಜು, ಇವೆಲ್ಲ ಲೆಕ್ಕ ಹಾಕ ಬಂದ್ರೆ ಸರ್ ಅವ್ರಿಗೆ ಕಬ್ಬು ಕಟಾವಿಂಗ್ ಮಾಡೋದು, ಆಮೇಲೆ ಲೋಡಿಂಗ್ ಮಾಡೋದು, ಮತ್ತೆ ಬ್ಯಾಟ, ಮತ್ತೆ ಈ ತರ ಖರ್ಚುಗಳೆಲ್ಲ ಲೆಕ್ಕ ಹಾಕ ಬಂದ್ರೆ ಅವ್ರಿಗೆ ದುಡ್ಡೇ ಉಳಿಯಲ್ಲ ಸರ್. ಈಗ ನಮ್ದು ಆ ತರದ ಖರ್ಚೆಲ್ಲ ಇರೋದ್ರಲ್ಲಿ ತುಂಬಾನೇ ಖರ್ಚು ಕಮ್ಮಿ ಆಯ್ತು. ಹಂಗಾಗಿ ನನಗೆ ಅದು ದುಡ್ಡು ಸ್ವಲ್ಪ ಉಳಿಯಿತು ಸರ್. ಸರ್ ನಮ್ ರೈತರು ಏನ್ ಮಾಡ್ತಾರೆ ಅಂತ ಅಂದ್ರೆ ಕಬ್ಬನ್ನ ನಾಟಿ ಮಾಡ್ತಾರೆ ಸರ್. ಕಬ್ಬನ್ನ ನಾಟಿ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಇನ್ನ 1.25 ವರ್ಷದವರೆಗೂ ಅವರು ಯಾವುದೇ ಇನ್ನ ಆದಾಯ ಬರಲ್ಲ ಸರ್. ಆದ್ರೆ ನಂದ್ ಏನಾಗೈತೆ ಅಂತಂದ್ರೆ ಸರ್, ಫಸ್ಟ್ ಕಬ್ಬು ನಾಟಿ ಮಾಡಿದಾಗ ಬಿನಿಸ್ ಹಾಕೊಂಡಿದೆ ಸರ್, ಅದ್ರಲ್ಲೂ ಸ್ವಲ್ಪ ನನಗೆ ದುಡ್ಡು ಬಂದಿದೆ ಸರ್. ಅದಾದ್ಮೇಲೆ ಸರ್ ಇವಾಗ ನೀವು ನೋಡ್ತಿರ್ಬೋದು, ಇದೆಲ್ಲ ಉದ್ನಿ ಕಾಳು ಸರ್, ಉದ್ನಿ ಕಾಳು ಸರ್, ಇದೆಲ್ಲ ಉದ್ದು. ಈಗ ಉದ್ದ ಹಾಕೊಂಡಿದೀನಿ. ಆಮೇಲೆ ಈ ಉದ್ದು ಇವರಿಂದ ದ್ವಿದಳ ಧಾನ್ಯಗಳು ಇವು, ಇದನ್ನ ಉದ್ದ ಹಾಕೊಂಡಿದ್ರೆ ಇದ್ರಲ್ಲೂ ಕೂಡ ನನ್ಗೆ ಆದಾಯ ಬರುತ್ತೆ ಸರ್. ಅಂದ್ರೆ ನನ್ಗೆ ಮತ್ತೆ ತಗೊಂಡ್ಮೇಲೆ ಸರ್ ಒಂದ್ ರೋಟ್ರ್ ಹಾಕ್ಸಿ ಮತ್ತೆ ಇನ್ನೊಂದು ಬೆಳೆ ಮಾಡ್ಬೇಕು ಅಂತ ಇದ್ದೀನಿ ಸರ್. ಹಂಗಾಗಿ ನನಗೆ ಕಬ್ಬಲ್ಲಿ ಆದಾಯ ಬರೋ ತನಕ 1.5 ವರ್ಷ ಗಂಟೆ ಕಾಯೋ ಅವಶ್ಯಕತೆನೇ ಇಲ್ಲ ಸರ್. ಈಗ ನನಗೆ ಒಂದು 3 ತಿಂಗಳಿಗೆ ಬಿನಿಸ್ ಬಂತು, ಈಗ ಒಂದು 2.5 ತಿಂಗಳು ಬೆಳೆ ಇದು ಬಂತು, ಇದಾದ್ಮೇಲೆ ಅದು ಬಂತು ಅಂದ್ರೆ 3 ಬೆಳೆ ತೆಗ್ದೆ ಅಂದ್ರೆ ಸರ್ ನನ್ಗೆ ಅಲ್ಲಿ ದುಡ್ಡು, ಜಮೀನ್ ದುಡ್ಡು ಬಂದೋಯ್ತು ನಾ ಮಾಡೋ ಕೆಲಸದಲ್ಲಿ. ಇನ್ನು ಇದ್ರಲ್ಲಿ ಇನ್ ಬಾಕಿ ದಿನ ಇದೆಲ್ಲ ತಗತಿದ್ದಂಗೆ ನನ್ಗೆ ಕಬ್ಬಲ್ಲಿ ಕೂಡ ಆದಾಯ ಬರ್ತದೆ ಸರ್. ಈಗೆಲ್ಲ ಹೆಚ್ಚು ಕಮ್ಮಿ ಇದಕ್ಕೆ 5 ತಿಂಗಳಾಗಿದೆ ಸರ್. 5 ತಿಂಗಳಲ್ಲಿ ಈಗ 2 ಬೆಳೆ ಆಗಿದೆ, ಮತ್ತೆ ಇನ್ನೂ ಒಂದು ಹಾಕಿದ್ರೆ ಇನ್ನೂ 1 ಬೆಳೆ ಬರುತ್ತೆ. ಆಗ ನನ್ಗೆ ರೈತರಿಗೆ ಆದಾಯನೇ ಅಲ್ವಾ ಸರ್. ಆಗ ನಮ್ಗೆ ಖರ್ಚು ಇದು ಇನ್ನೂ ಒಂದು ಸರ್, ಇದ್ರಲ್ಲಿ ಇದು ದ್ವಿದಳ ಧಾನ್ಯಗಳು ಹಾಕೋದ್ರಿಂದ ಕಬ್ಬುಗೂ ಒಂದು ಪೌಷ್ಟಿಕಾಂಶ ಬೇಕೇ ಬೇಕು ಸರ್. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಬರೀ ಹಾಕದ್ ನೋಡ್ತಾ ಕೆಮಿಕಲ್ ಗೊಬ್ಬರ ಹಾಕದ್ ನೋಡ್ತಾ ಇದೀವಿ, ಬಟ್ ಅದರಿಂದ ಇದ್ ಮಾಡ್ತಾ ಇಲ್ಲ. ಈಗ ನಾವು ಇದೆಲ್ಲ ಹಸಿ ಎಲೆ ಗೊಬ್ಬರ ಟೈಪ್ ಅಲ್ಲಿ ಇದೆಲ್ಲ ಇದಾಗುತ್ತೆ ಸರ್, ಆಗುತ್ತೆ. ಈ ಕಬ್ಬಿಂದೆಲ್ಲ ಅಂಶಗಳು ಏನಾಗುತ್ತೆ, ಇದ್ರದ್ದು ರೋಟ್ರೆಲ್ಲ ಒಡಿಸಿದ್ಮೇಲೆ ಸಾವಯವ ಅಂಶಗಳು ಏನಾಗುತ್ತೆ, ಕಬ್ಬು ಬೆಳ್ಕೊಳುತ್ತೆ ಸರ್. ಆಮೇಲೆ ಈ ಕಬ್ಬಿಗೆ ಗಾಳಿ ಕೂಡ ಆಡುತ್ತೆ ಸರ್. ಯಾವ್ದೇ ಒಂದ್ ಬೆಳೆಗೂ ಸರ್ ಬಿಸಿಲು ತುಂಬಾ ಮುಖ್ಯ, ಮತ್ತೆ ಗಾಳಿನೂ ಅಷ್ಟೇ ಮುಖ್ಯ, ನೀರು ಕೂಡ ಅಷ್ಟೇ ಮುಖ್ಯ. ಈ 3 ಸಮವಾಗಿದ್ರೆ ಸರ್ ಅದು ಪೈರ್ ಚೆನ್ನಾಗ್ ಬರುತ್ತೆ ಸರ್. ಹಾಗೆ ಹೇಳ್ಬೇಕು ಅಂದ್ರೆ ಈ ಕಬ್ಬಿಗೆಲ್ಲ ನೀವು ನೋಡ್ತಿರ್ಬೋದು, ಈಗ ಗಾಳಿ ಫ್ರೀಯಾಗಿ ಓಡಾಡುತ್ತೆ ಸರ್. ಇದು ಗಾಳಿನೂ ಓಡಾಡುತ್ತೆ, ಬಿಸಿಲು ಕೂಡ ಬೀಳುತ್ತೆ, ಮತ್ತೆ ಇದ್ರೊಳಗಡೆ ಸಾವಯವ ಅಂಶನೂ ಕೂಡ ಆದ್ರೆ ಕಬ್ಬಿಗೆ ಬೇರೆ ಯಾವುದೇ ಒಂದು ಕೆಮಿಕಲ್ ನ ಕೊಡೋ ಅವಶ್ಯಕತೆನೂ ಇಲ್ಲ. ಮತ್ತೆ ಇದೇ ತರ ಇಮ್ಯುನಿಟಿ ಪವರ್ ಜಮೀನಲ್ಲಿ ಚೆನ್ನಾಗಿದ್ದಿದೆ ಆದ್ರೆ ಸರ್ ಮತ್ತೆ ಇದಕ್ಕೆ ಕಾಯಿಲೆಗಳು ಬರಲ್ಲ ಸರ್. ಈಗ ನೋಡ್ಬೋದು, ನೀವೆಲ್ಲೂ ಕಾಯಿಲೆಗಳು ಕಾಣ್ತಾ ಇಲ್ಲ, ಮಾಡ್ಬೋದು ಸರ್. ಮತ್ತೆ ಇದಕ್ಕೆ ಸರ್ ಸರ್ಕಾರದಿಂದ ಕೊಡೋ ಅನುದಾನವೇ ಆಗಿರ್ಬೋದು, ರೈತರುಗಳು ಅದನ್ನು ಕೂಡ ಅವ್ರು ತಗೋಬೇಕು ಸರ್. ಸುಮ್ಕೆ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಯಾರು ತಗೊಳ್ಳರು, ಯಾರು ಮಾಡೋರು ಅಂತ ಇದ್ಬಿಟ್ಟು ಬಿಡಬಾರ್ದು, ತಗೋಬೇಕು. ಈಗ ನೋಡಿ, ನನಗೆ ಹೇಳ್ಬೇಕು ಅಂತ ಅಂದಿದ್ದು ಐಸೆಲ್ ಫ್ಯಾಕ್ಟರಿ ಅವ್ರು ಕೊಟ್ಟಿರುವಂತ ದುಡ್ಡಲ್ಲಿ ನನ್ನ ಜೋಬಳಗಡೆ ಇನ್ನೂ 1 ರೂಪಾಯಿ ಖರ್ಚಾಗಿಲ್ಲ ಸರ್. ಬಿನಿಸಲ ಆದಾಯ ಬಂತು, ಜೋಬಳಗಡೆ ಆಯ್ತು, ಮತ್ತೆ ಇದು ಬಂತು, ಈಗ ಕಡ್ನಿ ಹಾಕಿರ್ಬೋದು ಎಲ್ಲ ಬಂದಿದೆ, ಅವೆಲ್ಲ ನನಗೆ ಆದಾಯನೇ ಇಲ್ಲ ಸರ್. ಹಾಗೆ ಖರ್ಚು ನನಗೆ ಕಾಣಲ್ಲ. ಮತ್ತೆ ಅದ್ ಬಂದಿದ್ದು ಕಬ್ಬಿಂದ ಬಂದಿದ್ದು ಡೈರೆಕ್ಟ್ ಆಗಿ ಅಮೌಂಟೇ ಉಳ್ಕೊಳ್ಳುತ್ತೆ ಸರ್. ಈಗ ನಮ್ ಕಡೆ ಎಲ್ಲ ತುಂಡು ಭೂಮಿನೇ ಜಾಸ್ತಿ ಸರ್. ಅಂದ್ರೆ ರೈತರಿಗೆ 1 ಎಕರೆ
2 ಎಕರೆ ಇರೋದೇ ಜಮೀನ್ ಇರ್ತಾರೆ. ಬಟ್ ಅವ್ರು 1 ಎಕರೆ ಇಟ್ಕೊಂಡು ಅವರು ನಮ್ಗೆ ಕಬ್ಬನ್ನ ಹಾಕಿ ನೆಕ್ಸ್ಟ್ ಅವ್ರು 1.5 ವರ್ಷ ಗಂಟ ಹೋಗೋವರೆಗೂ ಸಾಲ ಆತರ ಬರುತ್ತೆ ಸರ್. ಈ ತರ ನಾವೀಗ ನೋಡಿ ಇಲ್ಲಿ ನೋಡಿ ನಮ್ದು ಇದು ಒಂದು ಇದು ಹೆಸರು ಕಾಳು. ಈ ಹೆಸರು ಕಾಳು ಇವೆಲ್ಲನೂ ಹಾಕಿದ್ದೆ ಆದ್ರೆ ಈ ತರ ಅಂತರ್ವಾಳ ಬೆಳೆ ಆಗಿದ್ರೆ 3 ತಿಂಗಳಿಗೆ 6 ತಿಂಗಳಿಗೆ ಬರೋ ಬೆಳೆಗಳನ್ನ ನಾವು ಜೀವನ ನಡೆಸಬಹುದು. ಕಬ್ಬಿನ ಬೆಳೆ ಎಲ್ಲೂ ಹೋಗಲ್ಲ ಸರ್. ಇನ್ನು ಅದ್ರಲ್ಲಿ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ICL ಆಗಿರ್ಬೋದು, ಸಕ್ಕರೆ ಫ್ಯಾಕ್ಟ್ರಿಗಳು ಯಾವುದೇ ಆಗಿರ್ಬೋದು, ಅದ್ರಲ್ಲಿ ನಮ್ಗೆ ನಿಖರವಾದ ರೈತರಿಗೆ ಬೆಲೆ ಕೊಡ್ತಿರೋದು ಇವ್ರೊಬ್ರನ್ನೇ. ಏನಕ್ಕೆ ಅಂತ ಅಂದ್ರೆ ಬೇರೆದೆಲ್ಲ ತೆಂಗು ಒಂದ್ಸಲಿ ಜಾಸ್ತಿ ಆಗುತ್ತೆ, ಒಂದ್ಸಲಿ ಕಮ್ಮಿ ಆಗುತ್ತೆ. ಬೇರೆ ಶುಂಠಿ ಅಷ್ಟೇ ಎಲ್ಲ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ. ಕಬ್ಬಿಗೆ ಒಂದು ಕಮ್ಮಿ ಆಗಲ್ಲ. ಅದಕ್ಕೆ ಒಂದು ಫಿಕ್ಸ್ ಆಗಿದೆ ಸರ್ ರೈಟು. ನಮ್ಗೆ ಇಷ್ಟೇ ದುಡ್ಡು ಬರುತ್ತೆ ಅನ್ನೋದು ನಮ್ಗೆ ಒಂದು ನಿಖರವಾದ ಬೆಲೆ ಇದೆ ಸರ್. ಹಂಗಾಗಿ ನಮ್ಗೆ ಈ ಕಬ್ಬು ಬರೋ ದುಡ್ಡನ್ನ ನಾವು ಫೈನಲ್ ಉಳಿಕೆಗೆ ಮಾಡ್ಕೋಬೇಕೆ ಹೊರತು ಜೀವನಕ್ಕೆ ಮಾಡ್ಕೋಬಾರ್ದು ಸರ್. ಈಗ ಉಳಿಕೆಗೆ ಈ ತರ ಮಾಡ್ಕೊಂಡ್ರು ಆಗುತ್ತಲ್ಲ ಸರ್. ಜೀವನಕ್ಕೆ ನೆಕ್ಸ್ಟ್ ನಮ್ದು ಉಳಿಕೆ ಆಗುತ್ತೆ ಸರ್. ಇದು ಸರ್ ಇದನ್ನ ನಾನು ಫಸ್ಟ್ ಕಬ್ಬನ್ನ ಸಾಲ್ ಮಾಡ್ಕೊಂಡಿದ್ದೆ, ಉಕ್ಕೆ ಮಾಡ್ಕೊಂಡು ಸಾಲ್ ಮಾಡ್ಕೊಂಡಿದ್ದೆ. ಸಾಲ್ ಮಾಡ್ಕೊಂಡಾದ್ಮೇಲೆ ನಾನು ಕಬ್ಬಿಗೆ ಫಸ್ಟ್ ಸಾಲ್ ಮಾಡೋದಕ್ಕಿಂತ ಮೊದಲೇ ನಾನು ಒಂದು ಅಂಶಗಳು ಕೊಟ್ಟಿದ್ದೆ ಸರ್. ಏನಂತ ಅಂದ್ರೆ ನಾವು ಡ್ರೈಕೋಜರ್ಮ, ಮನೆ ಗೊಬ್ಬರ, ಆಮೇಲೆ ಎರೆಹುಳಿನ ಗೊಬ್ಬರ ಈ ತರದೆಲ್ಲ ಕೊಟ್ಟಿದ್ದೆ. ಕೊಟ್ಟಾದ್ಮೇಲೆ ನಾವು ನಾಟಿ ಮಾಡಿದೆ ಸರ್. ನಾಟಿ ಮಾಡಿ ಒಂದು 15 ದಿನದಲ್ಲಿ ಮತ್ತೆ ನಾನು ಎರೆಹುಳಿನ ಗೊಬ್ಬರನ 1 ಇಡಿ ಅಷ್ಟು ಕೊಟ್ಟೆ ಸರ್. 1 ಇಡಿ ಅಷ್ಟು ಕೊಟ್ಟೆ. ಒಂದು ಉಕ್ಕೆನೂ ಮಾಡಿದೆ. ಮತ್ತೆ ಸೇಮ್ ಇದು ದ್ವಿದಳ ಧಾನ್ಯಗಳನ್ನ ಬಳಕೆ ಬಂದೆ. ಮತ್ತೆ ಮಾಡ್ತಾ ಮಾಡ್ಬೇಕಾದ್ರೆ ಸರ್ ಇನ್ನೊಂದು ಏನ್ ಮಾಡಿದೆ ಅಂತಂದ್ರೆ ಒಂದು ಅವ್ರು ಕೊಡುವಂತ ಶುಗರ್ ಕೇನ್ ಅಂತ ಒಂದು ಶುಗರ್ ಶಕ್ತಿ ಅಂತ ಒಂದು ಅಂಶ ಕೊಟ್ರು ಸರ್. ಫ್ರೀಯಾಗಿ ನನಗೆ ಕೊಟ್ರು ICL ಫ್ಯಾಕ್ಟರಿ. ಅದನ್ನು ಕೂಡ ಹೊಡೆದಿದ್ದೀನಿ. ಅದು ಹೊಡೆದ್ಮೇಲೆ ಸರ್ ಈಗ ಮತ್ತೆ ಎರೆಹುಳಿನ ಗೊಬ್ಬರನ ಮತ್ತೆ ಕೊಟ್ಟಿಗೆ ಗೊಬ್ಬರನ ನಾನು 1 ವಾರಗಳ ಕಾಲ ಅದನ್ನ ತೆಗೆದು ಒಂದು ನೆಳ್ಳಲ್ಲಿ ಇಟ್ಕೊಂಡು ಅದಕ್ಕೆ ಡ್ರೈಕೋಸರ್ಮ ಮತ್ತೆ ಸೋಡಾಮೋನಸ್ ಈ ತರದವನ್ನ ಹಾಕಿ ಮಿಕ್ಸ್ ಮಾಡಿದೆ ಸರ್. ಮಿಕ್ಸ್ ಮಾಡಿ ಯಾವುದೇ ಗೊಬ್ಬರನು ಡೈರೆಕ್ಟ್ ಆಗಿ ಕೊಟ್ಟರೆ ಅದ್ರ ಅಂಶ ಕಮ್ಮಿ ಸರ್. ನಾನು ತಿಳಿದ ಮಟ್ಟಿಗೆ ಅದು ಅಂಶ ಕಮ್ಮಿ. ಈಗ ಊಟದಲ್ಲಿ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡ್ರೆ ನಮ್ಗೆ ಹೆಂಗೆ ಇನ್ನೂ ಸ್ವಲ್ಪ ಜಾಸ್ತಿ ಊಟನ ತಗೊಳಕ್ಕೆ ಶಕ್ತಿ ಇರುತ್ತೆ. ಆ ತರ ನಾವೇನ್ ಮಾಡ್ಬೇಕು ಅಂತಂದ್ರೆ ಕೊಟ್ಟಿಗೆ ಗೊಬ್ಬರನ ಡೈರೆಕ್ಟ್ ಆಗಿ ಕೊಡಬಾರ್ದು. ಅದಕ್ಕೆ ನಾವು ಡ್ರೈಕೋಸರ್ಮ ಸೋಡಾಮೋನಸ್ನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅದನ್ನ 1 ವಾರಗಳ ಕಾಲ ನೆಲಲ್ಲಿ ನೀರ್ನ ತಕ್ಕಳಿಸ್ಕೊಂಡು ಇಟ್ಕೊಂಡು ಅದನ್ನೆಷ್ಟು ಅವಾಗ ಕೊಡೋದು 3 ಇಡಿ ಅಷ್ಟು ಕೊಡೋದ್ರ ಬದಲು ಈಗ 1 ಇಡಿ ಅಷ್ಟು ಕೊಟ್ಟರು ಕೂಡ ಅದು ಕಬ್ಬು ತಗೊಳತ್ತೆ ಸರ್. ಈಗ ನಾನು ಅದೇ ತರ ಮಾಡ್ಕೊಂಡಿದೀನಿ ಸರ್. ಸರ್ ಇದ್ರಲ್ಲಿ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಲಾಭ ಅಂತಂದ್ರೆ ನಾನು ಜೇನ್ ಕೂಡ ಸಾಕಿದ್ದೀನಿ ಸರ್. ಆ ಜೇನ್ಗೆ ನಾವು ದ್ವಿದಳ ಧಾನ್ಯದಲ್ಲಿ ಬರುವಂತ ಹೂವು ಇರ್ತದೆ ಸರ್. ಇದರಿಂದ ಮಕರಂದಗಳು ಎಲ್ಲಾ ಕಡೆನೂ ಜೇನಲ್ಲಿ ಈ ಟೈಮಲ್ಲಿ ಜೇನುತುಪ್ಪ ಸಿಗಲ್ಲ. ಬಟ್ ಅವಕ್ಕೆ ಇದು ಕೂಡ ಸಿಕ್ಕಿದ್ರೆ ಅವು ಇನ್ನೂ ಕೂಡ ಚೆನ್ನಾಗಾಗುತ್ತೆ ಸರ್. ಇಲ್ಲಿಂದ ನಮ್ಗೆ ಇನ್ನೂ ಒಂದು ಲಾಭನೂ ಕೂಡ ಇದೆ ಸರ್. ಸರ್ ಇದು ತಡ್ನಿ ಕೂಡ ಇದೆ ಸರ್. ಇದು ಮನೆಗೂ ಆಗುತ್ತೆ. ಮತ್ತೆ ರೈತರಿಗೆ ನಾನು ಏನ್ ಹೇಳ್ಬೇಕು ಅಂತ ಅಂದ್ರೆ ಸರ್, ಇದರಲ್ಲಿ ಬೆಳೆದಂತ ಬೆಳೆಲಿ ಖರ್ಚೇ ಆಗ್ಲಿ ಸರ್, ಖರ್ಚಾಗಿ ಉಳಿಲಿ, ಸ್ವಲ್ಪ ಉಳಿಲಿ, ಮತ್ತೆ ಅದು ಜಾಸ್ತಿ ಉಳಿಸ್ ಮಾಡ್ಬೋದು. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಸರ್, ಈ ICL ಫ್ಯಾಕ್ಟರಿ ಅವರು ಕೂಡ GM ಸರ್ ಮತ್ತೆ ಇವರು ಸರ್ ಮತ್ತೆ ರೆಡ್ಡಿ ಸರ್, ಬಾಬು ಸರ್ ಮತ್ತೆ ಇವರೆಲ್ಲ ಬಂದು ತೋಟನ ವೀಕ್ಷಣೆ ಮಾಡ್ತಾ ಇರ್ತಾರೆ. ಚಂದ್ರು ಸರ್ ಮತ್ತೆ ಸತೀಶ್ ಸರ್ ಇವರೆಲ್ಲ ವಾರ ವೀಕ್ಲಿ ಬಂದ್ ಮಾಡ್ತಾ ಇರ್ತಾರೆ. ಮತ್ತೆ ರೈತರಿಗೆ ಅವ್ರು ಕೊಡುವಂತ ಮಾಹಿತಿ ತುಂಬಾ ಚೆನ್ನಾಗಿದೆ ಸರ್. ಬಟ್ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಅವ್ರ ಮಾಹಿತಿನ ನಾವು ತಗೊಳಕ್ಕೆ ಇಷ್ಟಪಡ್ತಾ ಇಲ್ಲ. ಬಟ್ ಅಂತ ಕೃಷಿ ತರ ವಿಜ್ಞಾನಿಗಳೇ ಆಗಿರ್ಬೋದು, KVK ವಿಜ್ಞಾನಿಗಳು ಮತ್ತೆ ಕೃಷಿ ಅಧಿಕಾರಿಗಳು ಇವರೆಲ್ಲ ಇರ್ತಾರೆ ಸರ್. ತುಂಬಾ ಮಾಹಿತಿನ ಕೊಡ್ತಾರೆ ಸರ್. ನಾವು ಆ ಮಾಹಿತಿನ ಕ್ಲೀನ್ ಆಗಿ ಕೇಳ್ಕೊಂಡು ನಾವು ರೈತರುಗಳು ಮಾಡಿದ್ದೇ ಆದ್ರೆ ಸರ್, ನಾವು ರೈತರುಗಳಿಗೂ ಫೇಲ್ ಆಗೋ ಚಾನ್ಸೇ ಇಲ್ಲ. ಅದ್ರಲ್ಲಿ ನಾವು ಸಮಗ್ರ ಕೃಷಿ ಅಂದ್ರೆ ಒಂದೇ ಒಂದು ಕೃಷಿ ಮಾಡೋದ್ರ ಬದಲು ಈ ತರ ಒಂದು ತಡ್ನಿ ಕಾಳು ಮತ್ತೆ ಎಳ್ಳು ಮತ್ತೆ ಇನ್ನೊಂದು ಉದ್ದು, ಇನ್ನೊಂದು ಬಿನಿಸು ಈ ತರ ಎಲ್ಲ ಮಾಡ್ಕೊಂಡಿದ್ದೆ ಆದ್ರೆ ಅದ್ ನಮ್ ಖರ್ಚು ನಡೀತಾ ಇರ್ತದೆ. ಜೀವನ ಲಾಸ್ಟ್ ಕಬ್ಬಿ ಬಂದಿದ್ದು ಉಳಿಯುತ್ತೆ ಸರ್. ಇದನ್ನ ಕೂಡ ಎಲ್ಲಾ ರೈತರುಗಳು ಮಾಡಿದ್ದೆ ಆದ್ರೆ ನನ್ನ ಅನಿಸಿಕೆ ಅವರು ತುಂಬಾ ಒಳ್ಳೇದಾಗುತ್ತೆ ಸರ್. ಉಳಿತಾಯನೂ ಆಗುತ್ತೆ ಸರ್.